ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ನಾನು ನಾನೇ ರಚಿಸಿದ ಹಾಸ್ಯ ಲೇಖನವನ್ನು ಪ್ರಸ್ತುತಪಡಿಸುವೆ. ಶೀರ್ಷಿಕೆ ಅವಳದು ಮೂಳು ಬತ್ತೆ ಪಂಡೆಂಡ, ಎಂದರೆ ಅಲ್ಲಿ ಹೋಗಿ ಇಲ್ಲಿ ಬಂದೆ ಎಂಬ ಅರ್ಥದಲ್ಲಿ ನಾನೊಂದು ಹಾಸ್ಯ ಲೇಖನವನ್ನು ಪ್ರಸ್ತುತಪಡಿಸುವೆ. ಹಳ್ಳಿ ಎಂದಾಕ್ಷಣ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೃಷಿ ಭೂಮಿ ಇರುವವರು ಕೆಲಸಕ್ಕೆ ಆಳುಗಳನ್ನು ಗೊತ್ತು ಮಾಡುವರು. ನಮ್ಮಲ್ಲಿ ಬೆಳೆಸುವ ಬೆಳೆ ಅಡಿಕೆ, ಬಾಳೆ, ಒಳ್ಳೆಮೆಣಸು, ತೆಂಗು ಇತ್ಯಾದಿ. ಇವುಗಳು ನಮಗೆ ಜೀವನೋಪಾಯ ಮಾರ್ಗವೂ ಆಗಿದೆ. ತೋಟದ ಕೆಲಸ, ಮನೆ ಕೆಲಸಕ್ಕೆಂದು ಹೊಸ ಕೆಲಸದವಳನ್ನು ನೇಮಿಸಿರುವೆವು. ಅವಳಿಗೆ ಕೆಲಸ ಮನೆ ಗುಡಿಸಿ, ಒರೆಸಿ, ಪಾತ್ರೆ ತೊಳೆದು, ನಂತರ ತೋಟಕ್ಕೆ ಹೋಗಿ ಅಡಿಕೆ, ಹಾಳೆ ಎಲ್ಲ ಹೆಕ್ಕಿ ತರುವ ಕೆಲಸ. ಹೀಗೆ ದಿನ ಅವಳ ಕೆಲಸ. ಅವಳಲ್ಲಿ ಗುಡಿಸಿ ಎಷ್ಟಾಯಿತು ಅಂತ ಕೇಳಿದರೆ ಅವಳದು ಮೂಳು ಬತ್ತೆ ಎನ್ನುವಳು. ಅಲ್ಲಿ ಹೋಗಿ ಇಲ್ಲಿ ಬಂದೆ ಎನ್ನುವಳು. ಏನು ಕೇಳಿದರೂ ಅದನ್ನೇ ಹೇಳುವ ಅವಳು. ಅಡಿಕೆಯಲ್ಲಿ ಹೆಕ್ಕಿರುವೆ ಎಂದರೂ ಹಾಗೆಯೇ ಹೇಳುವಳು. ದಿನ ಅವಳಲ್ಲಿ ಕೇಳಿದಾಗ ಅದೇ ಉತ್ತರಕ್ಕೆ ನಾನೆಂದೆ, ಅವಳದು ಮೂಳು ಬತ್ತೆ ಪಂಡೆಂಡ, ಅಂದರೆ ನೀನು ಹಾಗೆ ಹೋಗಿ ಹಾಗೆ ಬಂದೆಯಾ, ಅಡಿಕೆ ಹೆಕ್ಕಿಲ್ಲವಾ ಎಂದು ಕೇಳಿದಾಗ ಅವಳಿಗೆ ನಗುವೋ ನಗು. ಹಾಗಲ್ಲ ಅಕ್ಕವರೇ, ನಿಜಕ್ಕ ಅಕ್ಕವರೇ. ನಮಗೂ ನಗು ಬಂತು. ನಮ್ಮ ತೋಟದ ಜಾಗಕ್ಕೆ ಹೆಸರಿದೆ. ಅದು ಅವಳ ಗಂಡ, ಮಾವ, ಅತ್ತೆ ಅವರದ್ದೆಲ್ಲ ಹೆಸರಂತೆ. ಅದನ್ನು ಹೇಳಲು ಅವಳಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಹೇಳುವೆ ಎಂದಳು. ಆಗ ನಮಗೆಲ್ಲ ಮತ್ತು ಕೂಡ ನಗು ಬಂತು. ಹೀಗಿರುವ ಒಂದು ಸನ್ನಿವೇಶ. ಧನ್ಯವಾದಗಳು.